ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಪ್ರೀತಮ್ ಇಡೀ ದಿನ ನನ್ನ ಜೊತೆ ಹೆಂಗಿರ್ತಾನೆ, ಅವನು ಎಷ್ಟು ಮಾತಾಡ್ತಾನೆ, ಏನೆಲ್ಲ ಮಾಡ್ತಾನೆ, ಪ್ರತಿಯೊಂದು ಕೆಲಸದಲ್ಲೂ ನನಗೆ ಹೆಂಗೆ ಸಹಾಯ ಮಾಡ್ತಾನೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಬ್ಬರು ಮಕ್ಕಳಲ್ಲೂ ತುಂಬ ಬದಲಾವಣೆಯನ್ನು ನೋಡಿದ್ದೀನಿ ನಾನು ರೀಸೆಂಟಾಗಿ. ಸೊ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಬನ್ನಿ ಇವತ್ತಿನ ಬ್ಯೂಟಿಫುಲ್ ವ್ಲಾಗ್ನ ಶುರು ಮಾಡೋಣ. ಸಾಂಬಾರು ಮಾಡಬೇಕಾಗಿತ್ತು. ಹಲಸಿನ ಬೀಜ ಇತ್ತಲ್ಲ, ಅದನ್ನು ಯಾಕೆ ವೇಸ್ಟ್ ಮಾಡೋದು, ಕುಟ್ಟಿ ಅದನ್ನು ಕಾಯೆಲ್ಲ ತೆಗೆದ್ಬಿಟ್ಟು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಣಗಾಕಿದ್ದೆ. ಅದನ್ನು ಚಚ್ಚಿದ್ರೆ ಕೆಳಗಡೆ ಸುಮ್ಮನೆ ಆ ಒಳಗಡೆನೇ ಕೆಲಸ ಮಾಡೋಕೆ ಅಷ್ಟು ಬೋರ್ ಅನಿಸುತ್ತೆ. ಹಂಗಾಗಿ ಸ್ವಲ್ಪ ಮೇಲ್ಗಡೆ ಹೋದರೆ ಟೆರೆಸ್ ಮೇಲೆ ಗಾಳಿ ಚೆನ್ನಾಗಿ ಬೀಸ್ತಾಯಿತ್ತು. ಮಕ್ಳಿಗೂ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಬಿಟ್ಬಿಡೋಣ. ಇವತ್ತು ಸ್ಕೇಟಿಂಗ್ ಕ್ಲಾಸ್ ಇತ್ತು. ನಂಗೆ 2 ದಿನ ತುಂಬ ಬ್ಯುಸಿ, ಅಂದರೆ ಸ್ಕೇಟಿಂಗ್ ಇರೋ 2 ದಿನ ಸ್ವಲ್ಪ ಬ್ಯುಸಿ ಅನಿಸುತ್ತೆ ಅಷ್ಟೇ. ಹಂಗಾಗಿ ಬೇಗ ಬೇಗ ಕೆಲಸಗಳನ್ನ ಮಾಡ್ಕೋಬೇಕು. ಅವನಿಗೆ ಫಸ್ಟ್ ಆಯಿಲ್ ಅಪ್ಲೈ ಮಾಡ್ತೀನಿ. ಇಡೀ ಬಾಡಿಗೆ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಒಂದು 30 ಮಿನಿಟ್ಸ್ ಬಿಟ್ಟರೆ ಸಾಕು. ಅದಾದಮೇಲೆ ಅವರು ಸ್ನಾನ ಮಾಡ್ಕೊಂಡು ಬಿಡ್ತಾರೆ. ಚೆನ್ನಾಗಿದೆ ಇದು. ಹಚ್ತಾ ಏನಂದರೆ ಆ ಕಲರು ಯೆಲ್ಲೋ ಕಲರ್ ಇದ್ದಿದ್ದು ಫುಲ್ಲು ಕೈಯಿಂದ ಯೆಲ್ಲೋ ಕಲರ್ ಹೋಗಬೇಕು. ಆ ಥರ ಸ್ಕಿನ್ನಲ್ಲಿ ಇಳ್ಕೊಳ್ಳೋಂಗೆ ಹಚ್ಚಬೇಕು. ಒಳಗೆ ಕೂತ್ಕೊಂಡು ಕೆಲಸ ಮಾಡೋದು ಅಂತಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ, ಬೋರ್ ಅನಿಸುತ್ತೆ. ಹಾಗಾಗಿ ಈ ಥರ ಸಣ್ಣ ಪುಟ್ಟ ಕೆಲಸ ಇದ್ದರೆ 3 ಜನ ಒಟ್ಟಿಗೆ ಕೂತ್ಕೊಂಡು ಟೆರೆಸ್ ಮೇಲೆ ಮಾಡ್ಕೊಳ್ತೀವಿ. ಇವಾಗ ಒಂಥರ ಓಪನ್ ಪ್ಲೇಸ್, ಗಾಳಿ ಬೀಸುತ್ತೆ, ಅಲ್ಲಿ ಮಾತಾಡ್ತಾ ಕೆಲಸ ಮಾಡಿದ್ರೆ ಒಂಥರ ಚೆಂದ ಅನಿಸುತ್ತೆ. ಇನ್ನಿನ ಕೋಳಿ ತಿನ್ನುತ್ತಾ? ಸರಿ, ಕೋಳಿ ಸುತ್ತಿದ್ರೆ ಕೋಳಿ ಏನು ತಿಂತದೆ ಏನು ಗೊತ್ತಾ? ಏನು ಹೇಳು, ಕೈ ಮೇಲೆ ಜಜ್ಕೊಂತೀಯ ನೀನು? ಹೇಳು ನೀನು. ಒಂದು ಕೋಳಿ ಸುತ್ತದೆ. ಕೋಳಿ ತಿಂತೀಯಾ? ಸುಯ್ಯನ ಕೋಳಿ ಬೇಕಲ್ಲ? ಕೋಳಿ ಬೇಕಾ? ಇಲ್ಲ, ಕಟ್ ಮಾಡ ಸಾಯಿಸಲ್ಲ. ಯಾಕೆ ತಿಂತೀಯಲ್ಲ ನೀನು ಕೋಳಿನ? ಮೊಟ್ಟೆ ತಿನ್ನಬೇಕಾ? ಮೊಟ್ಟೆ ತಿಂತೀಯಾ? ಮೊಟ್ಟೆ ಬೀಳುತ್ತೆ. ಮೊಟ್ಟೆ ಬೀಳುತ್ತೆ. ಹಲಸಿನ ಬೀಜ ಇತ್ತಲ್ಲ, ಇನ್ನೇಂತಕ್ಕೆ ವೇಸ್ಟ್ ಮಾಡೋದು, ಅದನ್ನು ಹಾಗೆ ಸಾಂಬಾರು ಮಾಡ್ಕೊಂಡ್ಬಿಡೋಣ. ಅದನ್ನು ಹಾಗೆ ಬೇಯಿಸಿ ಕೂಡ ತಿನ್ಬೋದು. ಬಟ್ ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡು ಬೇಳೆನೆಲ್ಲ ತೊಳೆದ್ಬಿಟ್ಟು ಅದ್ರ ಜೊತೆಗೇ ನಾನು ಒಂದು 2ರಿಂದ 3 ವಿಷಿಲ್ ತೊಗೊಳ್ತೀನಿ. ಬೇಳೆ ಮತ್ತು ಕಾಯಿ ಇವೆರಡೂ ಬೆಂದೋಗುತ್ತೆ. ಅದಾದಮೇಲೆ ನಾವು ದಾಲ್ಗೆ ಹೆಂಗೆ ತಡ್ಕ ಹಾಕ್ತೀವೋ ಹಾಗೆ ಆಗ್ಬೋದು. ಇದ್ರ ಜೊತೆಗೆ ನೀವೇನಾದರೂ ಬಸಳೆ ಸೊಪ್ಪಿದ್ರೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಒಗ್ಗರಣೆ ಜೊತೆಗೆ ಒಳ್ಳೆ ಸಾಂಬಾರು ಆಗುತ್ತೆ. ಸ್ವಲ್ಪ ಸ್ಪೈಸ್ ಜಾಸ್ತಿ ಇದ್ದರೆ ಈ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೆ. ಅಷ್ಟೊತ್ತಿಗೆ ಅವನು ಬರ್ತಾನೆ. ಬೇಡ ಅಂದ್ರೂ ನಾನೇನಿಗೆ ಬಂದು ಹೆಲ್ಪ್ ಮಾಡಂತ ಕೇಳಲ್ಲ, ಅವನೇ ಬರ್ತಾನೆ, ಹೆಲ್ಪ್ ಮಾಡ್ತಾನೆ. ಇನ್ನು ಹೆಸ್ರು ಕಾಳು ಸ್ವಲ್ಪ ಹಾಕಿ ಮೊಳಕೆ ಬರ್ಸೋಣ ಅಂತ ಹೇಳ್ಬಿಟ್ಟು ಅದನ್ನು ನೆನಾಕ್ತಾ ಇದೆ. ಅಂದರೆ ಡೈಲಿ ಒಂಥರ ಮೊಳಕೆ ಕಾಳನ್ನು ಕೊಡೋಣ. ಇವಾಗ ಮೊಳಕೆ ಕಾಳು ಹಾಕಿ ಮಾಡಿರೋ ಹೆಸ್ರು ಕಾಳು ಟಿಕ್ಕಿ ಆದರೂ ಕೊಡ್ಬೋದು, ಏನಾದರೂ ಕೊಡ್ಬೋದು ಅಂತ. ಈ ಬಾಕ್ಸ್ ಚೆನ್ನಾಗಿ ಅನಿಸ್ತು, ಸ್ಟೀಲ್ ಬಾಕ್ಸು ಇರಲಿ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದರೊಳಗೆ ಮೊಳಕೆ ಬಂದಮೇಲೆ ನಾನು ತೋರಿಸ್ತೀನಿ ಇದರೊಳಗೆ ಮೊಳಕೆ ಚೆನ್ನಾಗಿ ಬಂದಿದೆಯೋ ಇಲ್ವೋ ಅಂತ. ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇರ್ತಾನೆ. ನನ್ನ ಕೆಲಸ ಏನಾದರೂ ಹೆಲ್ಪ್ ಮಾಡೋದಿದ್ರೆ ಬಂದ್ಬಿಟ್ಟು ಅಕ್ಕಂತ ಕೂತ್ಕೊಳ್ತಾನೆ. ಮಮ್ಮಿ ನಾನು ಸುಳಿಲ್ಲ, ನಾನು ಮಾಡ್ಲಾ ಅಂತ ಹೇಳಿ. ಯಾವ ಡ್ರೆಸ್ ಬೇಕು ನಿಮಗೆ? ರೋಬೋಟ್ ಡ್ರೆಸ್ ಬೇಕಾ? ಯಾಕೆ ರೋಬೋನಾ ನೀನು ರೋಬೋನ? ರೋಬೋಟ್ ಡ್ರೆಸ್. ಓಕೆ, ರೋಬೋಟ್ ಡ್ರೆಸ್ ಇರಬೇಕು. ಸರಿ ಮಗ, ರೋಬೋಟ್ ಇರಬೇಕು.
ಅವನಿಗೆ ಒಂಥರ ಮಮ್ಮಿ ಸಡನ್ನಾಗಿ ಡ್ರೆಸ್ ಕೊಡಿಸ್ತೀಯಾ ಅಂತ ಕೇಳ್ತಾನೆ. ಕೇಳಿದ್ರೆ ಇದು ಆಮೇಲೆ ರೋಬೋಟ್ ಕಾರ್ ಬೇಕು, ರೋಬೋಟ್ ಅಂತ ಇರ್ತಾನೆ. ಅವ್ನಿಗೆ ಏನು ಅದು ಅರ್ಥ ಆಗಿದೆ ಗೊತ್ತಿಲ್ಲ. ಇನ್ನು ಸಾಂಬಾರಿಗೆ ನಾನು ಏನು ಮಾಡ್ತೀನಿ ಅಂದರೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಎರಡನ್ನೂ ಸಣ್ಣ ಚಾಪ್ ಮಾಡ್ತೀನಿ. ಆದಷ್ಟು ಇವಾಗ ವಿತೌಟ್ ಆಯಿಲ್ ಹೆಂಗೆ ರೆಸಿಪಿ ಮಾಡೋದು ಅಂತ ಟ್ರೈ ಮಾಡ್ತಾ ಇರ್ತೀನಿ. ಇದಕ್ಕೂ ಅಷ್ಟೇ ಒಂದು ಡ್ರಾಪ್ ಆಯಿಲ್ ಹಾಕಿಲ್ಲ. ತಪ್ಪಲೆ ಬಿಸಿ ಆದ ತಕ್ಷಣ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ತೀನಿ. ಒಗ್ಗರಣೆಗೆ ಹಾಕ್ತೀವಲ್ಲ ಹಾಗೇ, ಬಟ್ ಅದು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ನಮಗೆ ಘಮ ಬರುತ್ತೆ. ಇನ್ನು ಕರ್ಬೇವಿನ ಸೊಪ್ಪನ್ನು ನಾನು ಒಣಗಿಸ್ಬಿಟ್ಟೆ ಇಟ್ಕೊಳ್ತೀನಿ. ಅಮ್ಮರ ಮನೆಯಿಂದ ತರಬೇಕಾದ್ರೆ ಜಾಸ್ತಿ ತಂದಿದ್ನಲ್ಲ ಅದನ್ನ ಹಾಗೆ ಸ್ಟೋರ್ ಮಾಡಿಟ್ಟಿರ್ತೀನಿ. ಈರುಳ್ಳಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಈರುಳ್ಳಿಯಲ್ಲಿ ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ, ಮತ್ತು ಏನಿದೆಯಲ್ಲ ಅದು ಕೂಡ ಹೊರಟೋಗುತ್ತೆ. ಅಲ್ಲಿವರೆಗೂ ಉಪ್ಪು ಹಾಕಿರ್ತೀನಿ. ಅದ್ರದ್ದು ಉಪ್ಪಿನ ನೀರು ಬಿಟ್ಕೊಂಡು ಮತ್ತು ಅದು ಸ್ವಲ್ಪ ಫ್ರೈ ಆಗುತ್ತೆ. ಹಸಿದೇನು ಸ್ಮೆಲ್ ಇರುತ್ತಲ್ಲ ಈರುಳ್ಳಿದು ಅದೆಲ್ಲ ಹೋಗುತ್ತೆ. ಅದಾದಮೇಲೆ ಇಮಿಡಿಯೇಟಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತೀನಿ. ಇದಕ್ಕೆ ನಾವು ತೆಂಗಿನಕಾಯಿ ತುರಿ ಹಾಕ್ಬೋದು, ಇಲ್ಲಾಂದರೆ ನೀವು ರುಬ್ಬಿ ಒಂದು ಪೇಸ್ಟ್ ಕೂಡ ರೆಡಿ ಮಾಡಿ ಹಾಕ್ಕೋಬೋದು. ಒಂದಿಷ್ಟು ತೆಂಗಿನಕಾಯಿ ಜೀರಿಗೆ ಎಲ್ಲನೂ ರುಬ್ಬಿ ಹಾಕ್ತೀನಿ ಅಂದರೆ ಹಾಗೂ ಮಾಡ್ಬೋದು. ನಾನು ರುಬ್ಬಿಲ್ಲ, ಹಂಗೆ ಡೈರೆಕ್ಟಾಗಿ ಹಾಕ್ಕೊಂಡೆ. ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಅದಕ್ಕೆ ಚಾಪ್ ಮಾಡಿಟ್ಟಿರೋ ಬೆಳ್ಳುಳ್ಳಿ ಈರುಳ್ಳಿನೂ ಹಾಕ್ತೀನಿ. ಅದನ್ನು ಅಷ್ಟೇ 1 ನಿಮಿಷ ಸುಮ್ಮನೆ ಹಾಗೆ ಫ್ರೈ ಮಾಡಿಕೊಂಡ್ರೆ ಅದರದ್ದು ರಾಸ್ ಮೇಲೆಲ್ಲ ಹೊರಟೋಗುತ್ತೆ. ಮೇಲೆ ಒಂದು ಸ್ವಲ್ಪ ಟೊಮೊಟೊ ಕಟ್ ಮಾಡಿಟ್ಟಿದ್ದೆ, ಅದು ಹಾಕಿದ್ರೆ ಅದ್ರಲ್ಲಿ ನೀರು ಬಿಟ್ಕೊಳ್ಳುತ್ತೆ. ನೀರು ಜೊತೆಗೆ ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡು ಒಂದು ಸಣ್ಣ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಅಲ್ಲಿ ಉಪ್ಪು ಖಾರ ಎಲ್ಲ ಇರುತ್ತೆ, ಮತ್ತು ನೀರಿನಲ್ಲೇ ಬೆಂದ್ಕೊಂಡ್ಬಿಡುತ್ತೆ. ಲಿಡ್ ಕ್ಲೋಸ್ ಮಾಡಿದ್ರೆ ಈಗ ಆರಾಮಾಗಿ ಬೇಯುತ್ತೆ. ಕಾಯಿ ಸುಲಿಬೋದು, ಸಿಪ್ಪೆ ಇದು ಸಿಪ್ಪೆ. ವೆರಿ ಗುಡ್. ಬಂತಾ ಅದಕ್ಕೆ ಹೋಗುತ್ತೆ. ಇದು ಫಸ್ಟ್ ಟೈಮ್ ಅವನು ಸೌತೆಕಾಯಿನ ಎರಿತೀನಿ ಆಗುತ್ತೆ ಕೊಡು ಮಮ್ಮಿ ಅಂತ ಹೇಳಿ. ನಾನು ಏನು ಬೇಡ ಮಾಡಬೇಡ ಅಂತ ಹೇಳಲ್ಲ. ಅವನೇನು ಟ್ರೈ ಮಾಡಿದ್ರೆ ಟ್ರೈ ಮಾಡು ಅಂತ ಹೇಳಿ ಕೊಡ್ತೀನಿ. ಚೆನ್ನಾಗಿ ಬೆಂದಿದೆ ನೋಡಿ, ಇಷ್ಟೇ. ವಿತೌಟ್ ಆಯಿಲ್ ಚೆನ್ನಾಗಿ ಬೇಯುತ್ತೆ ಅದು. ಇನ್ನು ಬೇಯಿಸಿರೋ ಬೇಳೆ ಮತ್ತು ಹಲಸಿನ ಬೀಜ ಹಾಕಿಬಿಟ್ಟು ಸ್ವಲ್ಪ ನೀರು ಅಡ್ಜಸ್ಟ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿ. ಆಯಿಲೇ ಬೇಕಾಗಿಲ್ಲ. ನಾನು ಸುಮಾರು ದಿನದಿಂದ ಕೆಲವೊಂದಿಷ್ಟಕ್ಕೆ ಟ್ರೈ ಮಾಡ್ತೀನಿ, ಯಾವುದಕ್ಕೆಲ್ಲ ಆಯಿಲ್ ಹಾಕ್ತಿಲ್ಲ ಅಡುಗೆ ಮಾಡಬಹುದು. ಅದಕ್ಕೆಲ್ಲ ಇದೇ ಥರ ಬೀಟ್ರೋಟ್ ಪಲ್ಯ ಮಾಡಿದ್ದೆ, ಅದಕ್ಕೂ ಕೂಡ 1 ಡ್ರಾಪ್ ಆಯಿಲ್ ಹಾಕಿರಲಿಲ್ಲ, ತುಂಬ ಚೆನ್ನಾಗೇ ಆಗಿತ್ತು. ಮಾಡ್ಬೋದು. ಇನ್ನು ಹೆಸರು ಬೇಳೆ ಮಾಡಿ ಇಟ್ಕೊಂಡಿದ್ದೆ. ಹೆಸರು ಕಾಳು ನೆನಾಕಬೇಕಾದ್ರೆ ಸ್ವಲ್ಪ ಹೆಸರು ಬೇಳೆ ಇತ್ತು, ಅದು ನೆನೆ ಹೆಸರು ಬೇಳೆ ಮಾಡಿಕೊಡೋಣ ಅಂತೇಳಿ ಮಾಡಿಕೊಟ್ಟೆ. ಇನ್ನು ಮುದ್ದೆ ಮಾಡಿದ್ದೆ. ಇವಾಗ ಸ್ವಲ್ಪ ಮುದ್ದೆ ಜಾಸ್ತಿ ಕೊಡ್ತಾ ಇದ್ದೀನಿ ಪ್ರೀತಮ್ಗೆ, ಪ್ರಗತಿಗೆ, ಇಬ್ರಿಗೂ ಅಷ್ಟೇ. ಮಧ್ಯಾಹ್ನದ ಹೊತ್ತು ಇಲ್ಲ ಸಂಜೆ ಹೊತ್ತು ಒಂದು ಸಣ್ಣ ಮುದ್ದೆನಾದರೂ ಮಾಡಿಕೊಡ್ತೀನಿ. ಸಾಂಬಾರು ಮಾಡಿದಾಗೆಲ್ಲ ಮಾಡ್ತೀವಿ ಮನೇಲಿ. ಇದು ಇವತ್ತು ಮಧ್ಯಾಹ್ನದ ಅಡುಗೆ. ಇನ್ನು ಮಾತಾಡಿಸ್ತಾನೆ ಇರ್ತಾನೆ ಪ್ರೀತಮ್. ಎಷ್ಟೇ ಕೆಲಸ ಇದ್ರೂ ಎಷ್ಟೇ ಬ್ಯುಸಿ ಇದ್ರೂ ಅವನ ಜೊತೆ ಮಾತಾಡ್ತಾನೆ ಇರಬೇಕು. ಏಕೆಂದರೆ ಅಷ್ಟು ಪ್ರೀತಿಯಿಂದ ಬಂದು ಏನೋ ಹೇಳಬೇಕಂತ ಹೇಳ್ತಾ ಇರ್ತಾನೆ. ನಾವು ಕೆಲಸದ ಬ್ಯುಸಿಲಿ ನಾನು ಮೂಡ್ ಆಫ್ ಮಾಡ್ಕೊಂಡು ಮಾತಾಡೋಕ್ಕಾಗಲ್ಲ. ಆವಾಗ ಹೇಳು ಅಂತ ಕೇಳಿಸ್ಕೋಬೇಕು. ತುಂಬ ಮಾತಾಡ್ತಾನೆ. ಅವ್ನು ಮಲ್ಕೊಂಡ್ರೆ ನಂಗೆ ಸ್ವಲ್ಪ ಸಮಾಧಾನ. ಇನ್ನು ಅಡುಗೆ ಎಲ್ಲ ಆಯಿತು. ಫಸ್ಟ್ ಊಟ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಇವತ್ತು ಅವ್ನು ಮಲಗಲೇ ಇಲ್ಲ. ಸ್ನಾನ ಕೂಡ ಮಾಡಿಸಿರ್ಲಿಲ್ಲ. ಕ್ಲಾಸ್ಗೆ ಅರ್ಜೆಂಟ್ ಆಗಿಬಿಡುತ್ತೆ, ಟೈಮ್ ಆಗಿಬಿಡುತ್ತೆ, ಇಬ್ಬರೂ ಅರಿಬಿರಿಲಿ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಬೇಗ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೊರಟ್ಬಿಡ್ತೀನಿ. ಈ ಬ್ಯುಸಿ ಕೆಲಸದಲ್ಲಿ ನನಗೆ ಮಳೆ ಬಂದಿರೋದೇ ಗೊತ್ತಾಗಿಲ್ಲ. ಸಂಜೆ ಆಮೇಲೆ ಹೊರಗಡೆ ನೋಡಿದ್ರೆ ಮಳೆ ಬರ್ತಾಯಿತ್ತು. ಮತ್ತು ಅಲ್ಲಿಂದ ಗ್ರೂಪಲ್ಲಿ ಮೆಸೇಜು ಮಾಡ್ತಾಯಿದ್ರು, ಕ್ಲಾಸ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಡೌಟ್ ಆಯಿತು, ಕ್ಲಾಸ್ ಮಾಡ್ತಾರೋ ಇಲ್ವಾ, ಇಲ್ಲೇ 1 ನಿಮಿಷ ಅಲ್ವಾ ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು. ಸರಿ ಹೆಂಗೋ ಅಂದರೆ ಫ್ರೆಶ್ ಅಪ್ ಆಗ್ತಿದ್ದಂಗೆ ಯೂನಿಫಾರ್ಮ್ ಹಾಕೊಂಡ್ಬಿಡ್ತಾರೆ ಅವರು, ಅದಕ್ಕೋಸ್ಕರ ಅಂತ ಏನು ವೆಯ್ಟ್ ಮಾಡಲ್ಲ. ಸರಿ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಬರೋಣ ಅಂತ ರೆಡಿ ಮಾಡಿಕೊಂಡೆ. ಈ ವಾಚ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ತೊಗೊಂಡಿದ್ದೆ. ನಾನು ಅಂದ್ಕೊಂಡೆ ಇದ್ರದ್ದು ಸೈಜ್ನ ಕಟ್ ಮಾಡಿಸಿ ಸೈಜ್ ಫಿಟ್ ಮಾಡ್ಕೊಬೇಕು ಅಂತ. ಸುಮಾರು ದಿನದಿಂದ ಹಾಗೆ ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯಿತು ಹಂಗಲ್ಲ, ಅದು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಅಂತ.
ಇನ್ನು ಕ್ಲಾಸ್ ಹತ್ರ ಹೋಗ್ಬಿಟ್ಟು ಬಂದ್ವಿ. ಕ್ಲಾಸ್ ಹತ್ರ ಹೋದ್ಮೇಲೆ ಮೆಸೇಜ್ ಬಂತು, ಕ್ಲಾಸ್ ಇಲ್ಲ ಇವತ್ತು, ಮೇ ಬಿ ಕ್ಯಾನ್ಸಲ್ ಆಗುತ್ತೆ, ಟೀಚರ್ ಬರೋಕ್ಕಾಗಲಿಲ್ಲ, ತುಂಬ ಮಳೆ ಇತ್ತು ಅವ್ರ ಕಡೆ ಅಂತ ಹೇಳಿ. ಸರಿ ಅಂತ ಹೇಳ್ಬಿಟ್ಟು ವಾಪಸ್ ರಿಟರ್ನ್ ಮನೆ ಕರ್ಕೊಂಡ್ಬಂದು ಕೂರಿಸ್ದೆ. ಅವನಿಗೆ ಫುಲ್ ನಿದ್ದೆ ಬಂದುಬಿಡ್ತು. ಮಳೆ ಬರೋದು ಹೋಗೋದು ಇದರಿಂದ ಲೈಟ್ ಕೂಡ ಬರ್ತಾಯಿತ್ತು ಹೋಗ್ತಾಯಿತ್ತು. ಹಾಗಾಗಿ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಆರಾಮಾಗಿ ಒಂದು ಅರ್ಧ ಗಂಟೆ ಒನ್ ಅವರ್ ಆರಾಮಾಗಿ ಮಳೆ ಬಂದು ನಿಂತಿದ್ದಕ್ಕೂ ಆ ಮೋಡ, ಆ ಸೂರ್ಯನ ಬೆಳಕು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸುಮ್ಮನೆ ನಿಂತ್ಕೊಂಡಿದ್ದೆ. ಸುಮಾರು ಜನಕ್ಕೆ ಅನಿಸಿರುತ್ತೆ ಇವತ್ತು ಪ್ರೀತಮ್ ತುಂಬ ಮಾತಾಡಿದ್ದಾನೆ, ಆ ವಿಡಿಯೋ ನೀವು ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ಯಾಕೆ ಅಂತ ಹೇಳ್ತೀನಿ. ಅವನು ತುಂಬ ಮಾತಾಡ್ತಾನೆ, ಸ್ಪೀಡಾಗಿ ಮಾತಾಡ್ತಾನೆ, ಮತ್ತು ತುಂಬ ಸ್ಪಷ್ಟವಾಗಿಲ್ಲ ಅಂದ್ರೂ ಅವ್ನ ವಯಸ್ಸಿಗೆ ತಕ್ಕನಾಗ ಒಂದು ಆ ತೊದಲು ನುಡಿ ಅದು ತುಂಬ ಚೆನ್ನಾಗಿದೆ. ಆ ಮಾತನ್ನ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನನಗೆ ಅರ್ಥ ಆದರೆ ಸಾಕು ಅಂತ ನಾನು ಅಂದ್ಕೊಳ್ತೀನಿ. ಅಲ್ಲಿ ಸ್ವಲ್ಪ ಲೈಟ್ ಹಾಗೆ ಆಫ್ ಆಯಿತು, ಅಂದರೆ ಬರ್ತಾಯಿತ್ತು ಹೋಗ್ತಾಯಿತ್ತು ಹಾಗೆ. ಆಮೇಲೆ ಇಡೀ ದಿನ ಲೈಟೇ ಇರಲಿಲ್ಲ ಇವತ್ತು. ಸೊ ವ್ಲಾಗ್ಗಳು ಮಾಡಬೇಕಾದ್ರೆ ಕೆಲವೊಂದು ಸರಿ ಈ ಥರ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ವಿಡಿಯೋಗಳು ಎಂಡಿಂಗ್ ಸರಿಯಾಗಿ ಕೊಡೋಕ್ಕಾಗಲ್ಲ. ಎಲ್ಲ ಇರುತ್ತೆ, ಅಂದರೆ ಇದೇ ಥರನೇ ಜೀವನನೂ. ಮಕ್ಕಳು ಅಷ್ಟೇ, ಎಲ್ಲ ನಾವು ಅಂದ್ಕೊಂಡಂಗೆ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ, ಇರುತ್ತೆ. ಇವತ್ತಂತೂ ಪ್ರೀತಮ್ ಫುಲ್ಲು ನಿದ್ದೆ ಕೆಟ್ಟು ಸ್ಕೇಟಿಂಗ್ ಕ್ಲಾಸ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಕಾಯ್ತಾ ಆಯ್ತಾ. ನೋಡಿದ್ರೆ ಇವತ್ತು ಮಳೆ ಬಂದುಬಿಟ್ಟು ಕ್ಲಾಸ್ ಇಲ್ದಂಗೆ ಆಯಿತು. ನಾವು ಯಾವುದಕ್ಕೂ ಹೋಗ್ಬಿಟ್ಟು ಬರೋಣ ಅಂತ ಕ್ಲಾಸ್ ಹತ್ರ ಹೋಗಿ ಅಲ್ಲಿ ಯಾರೂ ಬರಲಿಲ್ಲ. ಮತ್ತು ಸರ್ ಆಮೇಲೆ ಮೆಸೇಜ್ ಹಾಕಿದ್ರು. ರಿಟರ್ನ್ ಮನೆಗೆ ಬಂದ್ವಿ. ಪಾಪ ಬಂದ ತಕ್ಷಣ ಅವ್ನು ನಿದ್ದೆ ತಡೆಯೋಕ್ಕಾಗಲಿಲ್ಲ. ಬಹುಶಃ ಅವ್ನು ಇವತ್ತು ಸ್ಕೇಟಿಂಗ್ ಕ್ಲಾಸ್ ಇದ್ರೂ ಮಾಡೋಕ್ಕಾಗ್ತಾ ಇರಲಿಲ್ವೇನೋ, ಅಷ್ಟು ನಿದ್ದೆ ಬಂದಿತ್ತು. ಮಮ್ಮಿ ಇವತ್ತು ನಾನು ನಿದ್ದೆ ಮಾಡಲ್ಲ, ಸ್ಕೇಟಿಂಗ್ ಕ್ಲಾಸ್ಗೆ ಹೋಗೋಣ ಮಮ್ಮಿ, ಇವತ್ತು ನಾನು ನಿದ್ದೆ ಮಾಡಲ್ಲ, ಹಿಂಗೆ ಹೇಳ್ತಾ ಇದ್ದ. ಸರಿ ಓಕೆ, ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹಿಂಗೋ ಸ್ನಾನ ಮಾಡಿರ್ತಾನೆ, ಫುಲ್ ಟಯರ್ಡ್ ಆಗಿರ್ತಾನೆ, ಬಂದ ತಕ್ಷಣ ಊಟ ಮಾಡಿ ಮಲಗಿಬಿಡ್ತಾನೆ ಅಂತ ಅಂದ್ಕೊಂಡು ಮಾಡಿದೆ. ಮಲಗಿಬಿಟ್ಟಿದ್ದಾನೆ. ಅವನಿಗೊಂಥರ ಖುಷಿ, ಸಿಕ್ಕಾಪಟ್ಟೆ ಮಾತಾಡ್ತಾನೆ. ಬೆಳಗ್ಗೆಯಿಂದ ಮಮ್ಮಿ 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 ಅಂತಾನೆ ಇರ್ತಾನೆ, ಏನೋ ಹೇಳ್ತಾನೆ ಇರ್ತಾನೆ. ಬೇಜಾರು ಮಾಡ್ಕೊಳ್ಳೋಕ್ಕಾಗಲ್ಲ. ಅವನೇನೋ ಪ್ರೀತಿಯಿಂದ ಹೇಳೋಕ್ಕೆ ಬರ್ತಾನೆ, ಹೇಳಪ್ಪ ಏನಪ್ಪ ಅನ್ನೋದು. ಒಂಥರ ಚೆನ್ನಾಗಿದೆ, ಒಂಥರ ಹೊಸ ಜರ್ನಿ, ಹೊಸ ಲೈಫು, ಏನೇನೋ ಮಿಕ್ಸ್ ಫೀಲಿಂಗ್ಸ್ ನನಗೆ ಹೇಳೋಕ್ಕಾಗ್ತಾಯಿಲ್ಲ. ಆಮೇಲೆ ಇದು ಯೋಗ ಕ್ಲಾಸ್ ಬಗ್ಗೆ ನೀವು ಕೇಳಿದ್ರಿ, ಅದು ಲಾಸ್ಟು ನನ್ನ ಮಗಳು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಿದ್ದಾರೆ ಅವ್ರ ಚಾನಲಲ್ಲಿ. ಸುಮಾರು ಜನ ಜಾಯ್ನ್ ಆಗಿದ್ದೀರಾ. ಇಷ್ಟೊತ್ತಿಗಾಗಲೇ 115-120 ಆಗಿರ್ಬೋದು. 120 ಮೆಂಬರ್ ಜಾಯ್ನ್ ಆಗಿದ್ದೀರಾ. ಟ್ರೈ ಮಾಡಿ, ಯಾಕೆಂತಂದರೆ ಅದನ್ನು ಮಾಡಿದ್ದು ನನಗೆ ಗೊತ್ತಿಲ್ಲ, ಇದು ನನ್ನದೇನೂ ಇಲ್ಲ ಅದರೊಳಗೆ, ನನ್ನ ಪಾಡಿಗೆ ನಾನು ಇರ್ತೀನಿ. ಬಟ್ ಎಲ್ಲೋ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಈ ಥರ ಇದೆ ಅಂತ ಹೇಳಿದಾಗ ಟ್ರೈ ಮಾಡಲ್ಲ ಅಂತ ಹೇಳಿ ಅದರಲ್ಲೆಲ್ಲ ನೋಡಿ ಮಾಡಿ ಒಂದು 4 ಕ್ಲಾಸ್ ಅಟೆಂಡ್ ಮಾಡಿ, ಅದಾದಮೇಲೆ ಅವ್ರು ದೊಡ್ಡಮ್ಮಂಗೆ ಹೇಳಿ, ನೀವು ಜಾಯ್ನ್ ಆಗೋ ದೊಡ್ಡಮ್ಮ, ಈ ಥರ ಟೈಮಿಂಗ್ಸ್ ಇದೆ, ಯಾವುದಾದ್ರೂ ಒಂದು ಟೈಮಲ್ಲಿ ನೀನು ಮಾಡು, ಚೆನ್ನಾಗಿರತ್ತೆ ಅಂತ ನನಗೂ ಹೇಳಿದ್ರು. ನಾನು ಬ್ಯುಸಿ ಅಂತ ಅಂದೆ. ಅದಕ್ಕೆ ಒಂದು ಮಾತು ಹೇಳಿದ್ರು ಪ್ರಗತಿ ಸರ್, ಇದನ್ನೇ ಹೇಳಿದ್ರು ಮಮ್ಮಿ, ಏನಂತಂದರೆ ನಮ್ಮ ದೇಹ ನಮಗೆ ಇಷ್ಟೆಲ್ಲ ಕೊಟ್ಟಿದೆ, ಆ ದೇಹ ಅದನ್ನ ಒಂದು ಹೆಲ್ತಿಯಾಗಿಡೋದಕ್ಕೆ ಒಂದು 40 ನಿಮಿಷ ನಾವು ಅದಕ್ಕೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಇದನ್ನೇ ಸರ್ ಕೂಡ ಹೇಳಿದ್ರು ಅಂತ. ಯಾವುದಾದ್ರೂ ಒಂದು ಟೈಮ್ ಫ್ರೀ ಮಾಡಿಕೊಂಡು ನೀನು ಅಟೆಂಡ್ ಮಾಡು ಮಮ್ಮಿ ಅಂತ ನನಗೆ ಹೇಳಿದ್ದು. ಸಖತ್ ಖುಷಿ ಆಯಿತು. ಇವತ್ತು ನಮ್ಮ ಅಕ್ಕ ಮೆಸೇಜ್ ಮಾಡಿದರು, ಯಾಕೆ ಅಂತ ಗೊತ್ತಿಲ್ಲ, ಥ್ಯಾಂಕ್ ಯು ಪ್ರಗತಿ ಅಂತ. ಅಂದರೆ ಟೈಮ್ ಕೊಡಬೇಕು ನಾವು ನಮಗೋಸ್ಕರ, ನಮ್ಮದೊಂದು ಇದು ನಮ್ಮ ಹೆಲ್ತ್ಗೋಸ್ಕರ ಅಂತ. ಟ್ರೈ ಮಾಡಿ, ಫ್ರೀ ಇದೆ. ಬಟ್ ಅವ್ರಿಗೂ ಅಂದರೆ ಅವ್ರೇನು ಹೇಳ್ತಾರೆ ಅಂದರೆ, ಕ್ಲಾಸಲ್ಲಿ ನಿನ್ನೆ ಜಸ್ಟ್ ಒಂದು ಮಾತು ಹಾಗೆ ಕಿವಿಗೆ ಹಾಕ್ಕೊಂಡಿದ್ದು, ಪರ್ಫೆಕ್ಷನ್ ಬೇಡ, ಬಾಡಿ ಮೂಮೆಂಟ್ ಇರಲಿ ಸಾಕು. 45 ಮಿನಿಟ್ಸ್ ನಿಮ್ಮ ಬಾಡಿ ಮೂಮೆಂಟ್ ಆಗ್ತಾ ಇರುತ್ತಲ್ಲ, ಅದು ಮುಖ್ಯ, ಪರ್ಫೆಕ್ಷನ್ ಮುಖ್ಯ ಅಲ್ಲ ಅಂತ. ತುಂಬ ಚೆನ್ನಾಗಿದೆ ಕ್ಲಾಸ್. 21 ಡೇಸ್ ಫಾಲೋ ಮಾಡಿ, ಅದಾದಮೇಲೆ ನೀವೇ ರೆಗ್ಯುಲರಾಗಿ ಮಾಡ್ತೀರಾ, ಅದೊಂದು ಹ್ಯಾಬಿಟ್ ಆಗುತ್ತೆ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ಬೋದು ಅಂತ. ಸೊ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಹೇಳಿ. ಈ ಥರ ತುಂಬ ಇಂಟ್ರೆಸ್ಟ್ ಇದೆ ಪ್ರಗತಿಗೆ, ಏನಾದರೂ ಕಲಿಬೇಕು ಅನ್ನೋದು. ಅದೇ ನಮಗೂ ಬೇಕಲ್ವಾ, ಮಕ್ಕಳು ಏನಾದರೂ ಕಲಿತಾ ಇದ್ದರೆ ನೋಡೋದಕ್ಕೆ ನಮಗೂ ಖುಷಿ ಆಗುತ್ತೆ. ಅದಕ್ಕಿಂತ ಇನ್ನೇನು ಬೇಕಿದೆ ನಮಗೆ.
ಎಲ್ಲರೂ ಹೇಳ್ತಾರೆ ಆಸ್ತಿ ಸಂಪಾದನೆ ಮಾಡಬೇಕು, ಮಕ್ಕಳನ್ನ ಸೆಟಲ್ ಮಾಡಬೇಕು, ಅವ್ರಿಗೋಸ್ಕರ ಒಂದೇನೋ ದುಡ್ಡು ಕುಡಿಬೇಕು, ಅವ್ರಿಗೋಸ್ಕರ ಏನೋ ಮಾಡಬೇಕು. ನಾನೇ ಕಣ್ಣಾರೆ ನೋಡಿದ್ದೀನಿ, ಕಷ್ಟ ಬಂದರೂ ಆಸ್ತಿನ ಯಾರೂ ಮಾರೋದಕ್ಕೆ ರೆಡಿ ಆಗಲ್ಲ. ಕೊರಗಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಸ್ತಿನ ಉಳಿಸ್ಕೋಬೇಕು, ಕಷ್ಟನೂ ಪರಿಹಾರ ಮಾಡ್ಕೋಬೇಕು, ಗುದ್ದಾಡ್ತಾರೆ. ಅಂದರೆ ಕಷ್ಟಕ್ಕೋಸ್ಕರ ಆಸ್ತಿನ ಮಾರ್ಕೊಳ್ಳೋಷ್ಟು ಒಳಗಡೆ ಗುಂಡಿಗೆ ಇರೋದಿಲ್ಲ. ಸೊ ಅದೆಲ್ಲ ಸುಳ್ಳು. ಅವ್ರಿಗೆ ಫಸ್ಟ್ ಆಫ್ ಆಲ್ ನಾನು ಅಂದ್ಕೊಂಡಿರೋದು ಇದು, ನಾನು ಯಾರ ಮೇಲೂ ಪ್ರೆಷರ್ ಹಾಕಿ ಹೇಳ್ತಾ ಇಲ್ಲ, ಏನಿಲ್ಲ, ಇದು ನನ್ನಿದು. ನಾವು ಹಾಗೆ ಬದುಕಿದ್ದು, ನಾವು ಅದೇ ಥಾಟ್ಸ್. ಯಾಕೆಂದರೆ ಆ ಸರೌಂಡಿಂಗಲ್ಲೇ ಬಂದಿದ್ದಲ್ವ. ನಮ್ಮ ಮಕ್ಕಳು ಅಟ್ಲೀಸ್ಟ್ ಅವ್ರ ಸಂತೋಷಕ್ಕೆ, ಅವ್ರ ನೆಮ್ಮದಿಗೆ, ಅವ್ರ ಖುಷಿಗೆ, ಅವ್ರ ಜೀವನ ಅಂದರೆ ಏನು ಅಂತ ಯಾರಿಗೂ ಗೊತ್ತಾಗಿಲ್ಲ. ಆ ಜೀವನ ಏನು ಅಂತ ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕು ಅಂತ ಏನು ಓದ್ಕೊಂಡು ಹೋಗ್ತೀವಿ. ಇವಾಗ ನಾವು ಈ ಭೂಮಿ ಮೇಲೆ ನಿಂತಿದ್ದೀವಲ್ವ, ಎಷ್ಟು ಜನ ಇಲ್ಲಿ ಸಮಾಧಿ ಆಗಿರೋ ಮಣ್ಣಿನ ಮೇಲೆ ನಾವು ನಿಂತಿದ್ದೀವಿ ಗೊತ್ತಿಲ್ಲ. ನಾಳೆ ನಾವು ಅದೇ ಮಣ್ಣಿಗೆ ಸೇರ್ತೀವಿ. ಬಟ್ ಎಷ್ಟು ಕೆಟ್ಟದಾಗಿದೆ ಈ ಪ್ರಪಂಚ ಅಂದರೆ ಒಂದೊಂದು ಕ್ಷಣ ಯೋಚನೆ ಮಾಡಿದ್ರೆ ಭಯ ಆಗುತ್ತೆ. ಒಳಗಡೆ ಇದೆ, ಹೇಳ್ತೀನಿ ಯಾವಾಗಾದರೂ. ಇನ್ನೊಂದೇನು ಇಷ್ಟೇ, ಇನ್ನೇನೂ ಇಲ್ಲ. ಜಸ್ಟ್ ಹಂಗೆ ಮಾತಾಡಬೇಕು ಅನ್ನಿಸ್ತು. ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಇವತ್ತು ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಪೀಡಾಗಿ ಕೆಲಸ ಮಾಡೋಕ್ಕೆ ಹೋಗಿ ನೋಡಿದ್ರೆ ಫೈನಲಾಗಿ ಸ್ಪೀಡಾಗಿ ಕೆಲಸ ಅಲ್ಲ, ಪ್ರೀತಮ್ ಜೊತೆ ಮಾತಾಡ್ತಾ ಕೆಲಸ ಮಾಡೋದು ಜಾಸ್ತಿ. ಇದು ಅವ್ನು ತುಂಬ ಮಾತಾಡ್ತಾನೆ, ಹಂಗಾಗಿ ಅದೇ ಬೇಕಿತ್ತಲ್ವ. ಇಷ್ಟು ದಿನ ಅವ್ನು ಮಾತಾಡ್ತಾ ಇಲ್ಲ, ಇವತ್ತು ಮಾತಾಡ್ತಾನೆ ಅಂದರೆ ಅದನ್ನು ನಾನು ಸ್ಟಾಪ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಕೇಳಿಸ್ಕೊತೀನಿ, ಹೇಳ್ತಾನೆ ನಾನ್ ಸ್ಟಾಪ್. ನನಗೆ ಮೈಂಡ್ ಸ್ವಲ್ಪನಾದರೂ ಫ್ರೀ ಬೇಕು ನೋಡಿ. ಈಗ ಅವ್ನು ಸಂಜೆ ಮಲಗ್ದಾಗಿಂದ ನಾನು ಕಾಮಾಗಿದ್ದೀನಿ. ಆ ಥರ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು ನನಗೆ. ಅದು ಕಂಟಿನ್ಯೂಸ್ ಆಗಿ ವರ್ಕ್ ಆಗಿದ್ರೆ ಬ್ರೈನ್ ನನಗೆ ಆಗಲ್ಲ. ಹಂಗಾಗಿ ಇನ್ನು ನಾಳೆ ಇದೆ ಕ್ಲಾಸ್, ಬಹುಶಃ 2 ಅವರ್ ಜಾಸ್ತಿ ತೊಗೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಕೆಲಸ ಇದೆ, ತುಂಬಾ ಇದೆ, ಮಾಡಬೇಕು. ಹಾಗೆ ಬ್ಲಾಗ್ನು ಕೂಡ. ಇನ್ನು ಪ್ರಗತಿ ಕ್ರೋಶ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ, ಅರ್ಧ ಮ್ಯಾಟ್ ಸ್ಟಿಚ್ ಮಾಡಿಟ್ಟಿದ್ರು. ಇನ್ನು ಫಿನಿಶಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಫಿನಿಶ್ ಮಾಡ್ತಾ ಇದ್ದೆ. ಏನು ಮಾಡ್ತಾಯಿದ್ರು ಅಂದರೆ ಕ್ರೋಶ ಮಾಡೋದು, ತೆಗಿಯೋದು, ಅದರೊಳಗೆ ಕ್ರೋಶ ಮಾಡೋದು. ಅಂದರೆ ಏನಾಗುತ್ತೆ, ಥ್ರೆಡ್ ಹಾಳಾಗಿಬಿಡುತ್ತೆ. ಸರಿ, ಅದಕ್ಕೆ ಬೇಡ, ಹೊಸದು ಕೊಡಿಸ್ತೀನಿ, ಇದನ್ನು ಒಂದು ಫಿನಿಶಿಂಗ್ ಮಾಡಿಬಿಟ್ಟು ಇಟ್ಬಿಡು ಅದರೊಳಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕ್ಯಾಂಡಲ್ದು ಏನು ಗ್ಲಾಸ್ದು ಇತ್ತಲ್ಲ, ಅದ್ರ ಕೆಳಗಡೆ ಒಂದು ಮ್ಯಾಟ್ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೇ ಥರ ನಾವು ಟೇಬಲ್ ಮ್ಯಾಟು ಮಾಡ್ಬೋದು, ರೌಂಡ್ಗೆ, ಅಥವಾ ಪಾಟು ಇಟ್ಟಿದ್ದಿಲ್ಲ, ಪಾಟುಗೆ ಒಂದು ಮ್ಯಾಟ್ ಮಾಡ್ಬೋದು. ಬೇಕಾದ್ರೆ ಡೈನಿಂಗ್ ಟೇಬಲ್ಗೆ ಫುಲ್ಲಾಗಿ ಒಂದು ಮ್ಯಾಟ್ನ ಸ್ಟಿಚ್ ಮಾಡ್ಬೋದು. ತುಂಬ ವೆರೈಟಿ ಸ್ಟಿಚಸ್ನೆಲ್ಲ ಹಾಕ್ಬೋದು. ನಾನು ಕ್ರೋಶ ಮರ್ತೆ ಎಷ್ಟೋ ದಿನ ಆಗೋಗಿತ್ತು. ಅಂದರೆ ಕೆಲಸ ಮಾಡೋ ಕೈಯಲ್ಲಿ ಕ್ರೋಶ ಹಿಡ್ದು ನನ್ನ ಮಗಳಿಂದ ನಾನು ಮತ್ತೆ ಕ್ರೋಶ ಮಾಡಿ ಈ ಥರ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನಗೆ ಖುಷಿ ಆಗ್ತಾ ಇದೆ. ಇನ್ನು ಪ್ರಗತಿಗೆ ಸ್ವಲ್ಪ ಏರ್ ಆಯಿಲ್ ರೆಡಿ ಮಾಡಬೇಕಾಗಿತ್ತು. ಪ್ರಗತಿಗೆ ಕೂದಲಿಗೆ ನರಿಶ್ಮೆಂಟ್ ಚೆನ್ನಾಗಿದೆ ಮತ್ತು ಎಲ್ಲ ಓಕೆ. ಬಟ್ ಲಾಂಗ್ ಹೇರ್ಸ್ ಇರೋದ್ರಿಂದ ಮತ್ತು ಗೇಮ್ಗೆಲ್ಲ ಹಾಕಿರೋದ್ರಿಂದ ತುಂಬ ಸ್ವೆಟ್ ಆಗೋದ್ರಿಂದ ಹೇರ್ ನೀಟಾಗಿ ವಾಶ್ ಮಾಡಲಿಲ್ಲ ಅಂದರೆ ಡ್ಯಾಂಡ್ರಫ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ಕ್ಯಾಲ್ಪಲ್ಲಿ ಡ್ಯಾಂಡ್ರಫ್ ಜಾಸ್ತಿ. ಇದನ್ನು ನಾನು ಅದಕ್ಕೆ ಬೇವಿನ ಸೊಪ್ಪು ಏನಿತ್ತಲ್ಲ ಅದನ್ನು ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿಲಿ ಆಯಿಲ್ನೆಲ್ಲ ರೆಡಿ ಮಾಡಲ್ಲ, ಸ್ವಲ್ಪನೇ ಅವಾಗವಾಗಲೇ ಮಾಡ್ತೀನಿ. ಎಣ್ಣೆಗೇ ಒಂದು 2 ಸ್ಪೂನಷ್ಟು ಬೇವಿನ ಸೊಪ್ಪಿಂದು ಪುಡಿ ಏನು ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಬಿಟ್ಟು 1 ನಿಮಿಷ ಸುಮ್ಮನೆ ಹಾಗೆ ಕುದಿಸ್ತೀನಿ. ಚೆನ್ನಾಗಿ ಏನಲ್ಲ, ಅಷ್ಟರೊಳಗೆ ಅದು ಕಲರೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಓವರ್ನೈಟ್ ಹಾಗೆ ಬಿಟ್ಟರೂ ಆಗುತ್ತೆ, ನಾನೇನಿಲ್ಲ ಕುದಿಸಿ ಅದೇನು ಕಲರೆಲ್ಲ ಮಿಕ್ಸ್ ಆಗುತ್ತಲ್ಲ ಅದಾದಮೇಲೆ ತೆಗೆದುಬಿಡ್ತೀನಿ. ಬೇವಿನ ಸೊಪ್ಪು ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿರುತ್ತೆ, ಸಾಕಾಗುತ್ತೆ ಅಷ್ಟೇ. ಮತ್ತು ನಾರ್ಮಲಿ ನೀವು ಬೇವಿನ ಸೊಪ್ಪಿನ ಎಣ್ಣೆನ ಹಚ್ಕೊಂಡ್ರೆ ಈ ಥರ ಮಾಡಿ ಕೂದಲು ಸಾಫ್ಟ್ ಆಗುತ್ತೆ. ನಾನು ಯೂಸ್ ಮಾಡಿ ನನಗೆ ಕೂದಲು ಮೊದಲು ಫುಲ್ ಪೊರ್ಕೆ ಥರ ಆಗಿಬಿಟ್ಟಿತ್ತು, ಇವಾಗ ಸ್ವಲ್ಪ ಸಾಫ್ಟ್ ಆಗಿದೆ. ಹಂಗೆ ಯೂಸ್ ಮಾಡ್ಬೋದು. ಇನ್ನು ಬಾತಿಂಗ್ ಪೌಡರ್ಗೆ ಪ್ರೀತಮ್ಗೆ ಆ ಬಾಕ್ಸ್ನ ರೆಡಿ ಮಾಡಿಕೊಟ್ಟಿದ್ನಲ್ಲ, ಪ್ರಗತಿ ನನಗೂ ಆ ಥರದೊಂದು ಬಾಕ್ಸ್ ಮಾಡಿಕೊಡು ಮಮ್ಮಿ, ನೀರು ಹಾಕಿ ಆ ಪೌಡರೆಲ್ಲ ಹಾಳಾಗುತ್ತೆ ಅಂತ. ಅದಕ್ಕೆ ಜೇನುತುಪ್ಪದ ಒಂದು ಬಾಟಲ್ ಇತ್ತು, ಅದಕ್ಕೆ ಸ್ವಲ್ಪ ಹೋಲ್ ಮಾಡಿಬಿಟ್ಟು ಈ ಥರ ಮಾಡಿಕೊಟ್ಟೆ. ಅಂದರೆ ಫೇಸ್ ವಾಶ್ ಮಾಡಬೇಕಾದ್ರೆಲ್ಲ ಬಾಟಲ್ನ ಓಪನ್ ಮಾಡೋದು, ಕೈ ನೆಂದೋಗಿರುತ್ತೆ ಮತ್ತು ಅದರೊಳಗೆಲ್ಲ ಒಂದೊಂದು ಡ್ರಾಪ್ ನೀರು ಬಿಡೋದು ಹಾಳಾಗ್ತಾಯಿತ್ತು. ಹಾಗಾಗಿ ಈ ಥರ ಮಾಡಿಕೊಂಡೆ. ಸೊ ಈಸಿಯಾಗಿ ಸುಮ್ಮನೆ ಒಂದು ಸ್ವಲ್ಪ ಹಿಂಗಂದ್ರೆ ಪೌಡರ್ ಬರುತ್ತೆ, ಹಾಗೆ ಫೇಸ್ ವಾಶ್ ಮಾಡ್ಕೊಬೋದು. ಇನ್ನು ಎಣ್ಣೆನೂ ಸಪ್ರೇಟ್ ಮಾಡಿ ಎತ್ತಿಟ್ಟೆ. ಸೊ ಇದಿಷ್ಟೇ ಪ್ರಗತಿ ಸ್ಕಿನ್ ಕೇರ್, ತುಂಬಾ ಸಿಂಪಲ್. ನಾನೇನು ಜಾಸ್ತಿ ಎಲ್ಲ ಮಾಡೋಕ್ಕೋಗಲ್ಲ, ಯಾಕೆಂದರೆ ಈ ಏಜಲ್ಲಿ ಸ್ವಲ್ಪ ಪಿಂಪಲ್ಸ್ ಆಗೋದು, ವೈಟ್ ಹೆಡ್ಸ್ ಆಗೋದು ಇದೆಲ್ಲ ಇದ್ದಿದ್ದೆ. ಇದೊಂದು ಸ್ವಲ್ಪ ಕ್ರಾಸ್ ಆಗೋ ತನಕ, ಯಾಕೆಂದರೆ ಆ ಏಜನ್ನು ನಾವು ಕ್ರಾಸ್ ಮಾಡಿ ಬಂದಿರೋದ್ರಿಂದ. ಸೊ ಆ ಟೈಮಲ್ಲಿ ಇರುತ್ತೆ, ಅದನ್ನು ನಾವು ಸೀರಿಯಸ್ ಆಗಿ ಇದು ಮಾಡೋಕ್ಕಾಗಲ್ಲ. ಅದಾದಮೇಲೆ ಹಾಗೆ ಸರಿ ಹೋಗುತ್ತೆ. ಲೈಫ್ ಸ್ಟೈಲ್ ಚೆನ್ನಾಗಿದೆ, ಸೊ ಹಾಗಾಗಿ ನಾನು ಯಾವುದಕ್ಕೂ ವರಿ ಮಾಡ್ಕೊಳ್ಳಲ್ಲ. ಇನ್ನು ನಾನು ಇವಾಗ ಒಂದಿಷ್ಟು ಪುಸ್ತಕ ತರಿಸಿದ್ದೆ, ಅದರೊಳಗೆ ಚರಕ ಸಂಹಿತೆ ಒಂದು ಪ್ರಗತಿ ಕೈಲೇ ಓದಿಸ್ತೀನಿ. ಪ್ರಗತಿ ಟ್ರಾನ್ಸ್ಲೇಟ್ ತುಂಬ ಚೆನ್ನಾಗಿ ಮಾಡ್ತಾರೆ, ಅಂದರೆ ಇಂಗ್ಲೀಷ್ ಟು ಕನ್ನಡ. ಅವ್ರಿಗೂ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ ಅಂತ. ಅದಾದಮೇಲೆ
ಸುಮ್ಮನೆ ನೈಟ್ ಅದನ್ನೇ ನಾನು ಸ್ವಲ್ಪ ರಿವಿಷನ್ ಮಾಡಿ ನನಗೆ ಬೇಕಾಗಿದ್ದ ನೋಟ್ನೆಲ್ಲ ಒಂದು ಸಪ್ರೇಟಾಗಿ ಬರೆದಿಟ್ಕೊಳ್ತೀನಿ. ಹಾಗೆ ನಾನು ನಿಮ್ಗೆ ಏನೋ ಒಂದು ವಿಚಾರ ಹೇಳಬೇಕಂತ ಹೇಳಿದೆ ಅಲ್ವಾ, ಯಾರೋ ಒಬ್ರು ಒಂದು ಏನೋ ಹಾಕಿದ್ರು ಬಿಡಿ, ನಾನು ಅದನ್ನು ಹೇಳ್ತೀನಿ. ನಾನು ಅದನ್ನು ನನ್ನ ಬಾಯಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ. ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ಸುಮಾರು ಜನ ಆಲ್ರೆಡಿ ಊಹೆ ಮಾಡಿರ್ತೀರ, ಅಥವಾ ಮುಂದೆ ಏನಾಗತ್ತಪ್ಪ ಇದು ಎಲ್ಲೋಗಿ ನಿಲ್ಲತ್ತೆ ಅಂತಲೂ ಕೂಡ ಸುಮಾರು ಜನಕ್ಕೆ ಬಂದಿರುತ್ತೆ. ಪ್ರತಿಯೊಬ್ಬರು ಮಗುನೂ ಬೆಳವಣಿಗೆಯಲ್ಲಿ ಒಂದೊಂದು ಥರ ವೇಗ ಇರುತ್ತೆ. ಕೆಲವರು ಬೇಗ ಮಾತಾಡ್ತಾರೆ, ಕೆಲವೊಬ್ರು ಸಮಯ ತೊಗೊಳ್ತಾರೆ. ಅದರಿಂದ ಅವ್ರದ್ದೇನು ಇಂಪಾರ್ಟೆನ್ಸ್ ಏನು ಕಡಿಮೆ ಆಗಲ್ಲ. ಅಂದರೆ ಆ ಮಗುವಿನಲ್ಲಿರುವಂತಹ ಮೌಲ್ಯ ಏನು ಕಡಿಮೆ ಆಗೋದಿಲ್ಲ. ಅಪ್ಪ ಆಗಲಿ ಅಮ್ಮ ಆಗಲಿ ಅಂದರೆ ಪೇರೆಂಟ್ಸ್ ಆಗಲಿ ಮನುಷ್ಯರಾಗಿ ಮಕ್ಕಳನ್ನ ಹೋಲಿಕೆ ಮಾಡೋದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ನಾನೇನು ಹೇಳಬೇಕು ಅಂತ ಹೇಳ್ತಾ ಇಲ್ಲ, ಅಥವಾ ಅವ್ರಿಗೆ ಉತ್ತರ ನಾನು ಕೊಡಬೇಕಿತ್ತು ಅಂತ ಹೇಳಿಬಿಟ್ಟು ನಿಮಗೆ ಕೊಡ್ತಾ ಇಲ್ಲ. ನಾಳೆ ನಮ್ಮ ಮಕ್ಕಳು ಕೂಡ ಅದನ್ನು ಕಲಿಬಾರ್ದಲ್ವಾ? ನಾವೇನು ಯೋಚನೆ ಮಾಡ್ತೀವೋ ಅದನ್ನೇ ನಾಳೆ ನಮ್ಮ ಮಕ್ಕಳು ಕಲಿಯೋದು. ನೀವು ಇನ್ನೊಬ್ರ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಯೋಚನೆನೇ ನಿಮ್ಮ ಮಕ್ಳಿಗೂ ಬರ್ಬೋದು. ನಿಮ್ಮ ಮಕ್ಳಿಗೆ ಏನು ಹೇಳ್ಕೊಡೋಕ್ಕೆ ಸಾಧ್ಯ? ನೀವು ಅದನ್ನೇ ತಾನೇ ಹೇಳ್ಕೊಡೋಕ್ಕೆ ಸಾಧ್ಯ. ನಮ್ಮ ಮನೋಭಾವನೆನೇ ನಮ್ಮ ಮಕ್ಕಳ ಭವಿಷ್ಯನ ರೂಪಿಸೋದು. ಸೊ ಜೀವನ ತುಂಬ ಚಿಕ್ಕದು. ನಾವಿಲ್ಲೇನೋ ಒತ್ಕೊಂಡು ಬಂದಿಲ್ಲ, ಇಲ್ಲಿಂದ ಏನೋ ಒತ್ಕೊಂಡಂತೂ ಹೋಗೋದಿಲ್ಲ. ಅದು ಎಲ್ಲರಿಗೂ ಗೊತ್ತು. ಜಸ್ಟ್ ಗೆಸ್ಟಾಗಿ ಬಂದಿರ್ತೀವಿ ಅಷ್ಟೇ. ದಯವಿಟ್ಟು ಆನಂದಿಸಿ ನಿಮ್ಮ ಜೀವನನ, ಖುಷಿ ಪಡಿ, ಪ್ರತಿಯೊಂದು ಕ್ಷಣನ ಎಂಜಾಯ್ ಮಾಡಿ. ಬೇರೆಯವ್ರ ಜೊತೆ ಹೋಲಿಕೆ ಮಾಡೋದನ್ನು ಬಿಡಿ. ಪ್ರತಿಯೊಬ್ಬರು ತಮ್ಮದೇ ಆದ ಒಂದು ಏನು ಹೇಳ್ತಾರೆ, ಒಂದು ವಿಶೇಷವಾಗಿರೋ ಗುಣಗಳನ್ನ ಹೊಂದ್ಕೊಂಡು ಬಂದಿರ್ತಾರೆ. ಯಾರು ಏನು ಸ್ಪೆಷಲ್ ಅಲ್ಲ, ಅಥವಾ ಯಾರೇನು ಕಡಿಮೆ ಅಲ್ಲ. ಯಾವತ್ತೂ ಅಷ್ಟೇ ನಮ್ಮ ಮಾತು ಯಾರನ್ನೂ ನೋಯಿಸಬಾರ್ದು. ಬದಲಾಗಿ ಅವ್ರಿಗೆ ಧೈರ್ಯ, ಪ್ರೋತ್ಸಾಹ ಕೊಡಬೇಕು. ನಮ್ಮ ಮಕ್ಳಿಗೂ ಅಷ್ಟೇ ಪ್ರೀತಿ, ಗೌರವ, ಕರುಣೆ ಇವುಗಳನ್ನ ಕಲಿಸ್ಬೇಕು. ಅದೇ ನಾವು ಅವ್ರಿಗೆ ಕೊಡೋವಂಥ ಅತ್ಯುತ್ತಮ ಆಸ್ತಿ ಅಥವಾ ಉಡುಗೊರೆ ಅಂತ ಹೇಳ್ಬೋದು. ನೀವು ಮಾಡೋ ಆಸ್ತಿ ಅಲ್ಲ, ನೀವು $1000 ಕೊಟ್ಟು ಇಟ್ಟಿರ್ತೀರಲ್ಲ, ಕಾರು, ಬೈಕು, ಅದಲ್ಲ. ನಿಮ್ಗೆ ಏನಕ್ಕೆ ಅರ್ಥ ಆಗ್ತಾಯಿಲ್ಲ? ನಂಗೆ ಅರ್ಥ ಆಗ್ತಾಯಿಲ್ಲ. 1000 ವರ್ಷ ಈ ಭೂಮಿ ರೆಡಿಯಾಗಿದೆ, ಎವಲ್ಯೂಷನ್ನ ನೋಡಿ ಅಂತ ನಾನು ನಿಮ್ಗೆ ಎಷ್ಟೊಂದು ಸರಿ ಹೇಳಿದ್ದೀನಿ. ಎಷ್ಟು ಬದಲಾವಣೆ ಆಗಿ ಇದೊಂದು ಭೂಮಿ ರೆಡಿಯಾಗಿದೆ, ಸುಂದರವಾಗಿರೋ ಜಗತ್ತು. ಈ ದೇಹ ರಚನೆ ಹೆಂಗಾಗಿದೆ, ಸಣ್ಣ ಜೀವಿಯಾಗಿ ಹುಟ್ಟು ಬಂದು ಇವತ್ತಿಷ್ಟು ಅದ್ಭುತವಾದ ಅಂಗಾಂಗಗಳನ್ನ ಹೊಂದಿ ನಾವು ಬುದ್ಧಿ, ಪ್ರೀತಿ ಮಾಡೋವಂಥ ಹೃದಯನ ಒಪ್ಕೊಂಡು ಈ ದೇಹ ಪಡ್ಕೊಂಡು ಬಂದಿದ್ದೀವಿ. ಇದಕ್ಕೊಂದು ಬೆಲೆ ಕೊಡಿ, ಅದ್ರ ಜೊತೆಗೆ ಬದುಕಿ. ಯಾಕೆ ಇಷ್ಟು ಯೋಚನೆ ಮಾಡ್ತಿರೋ ದೇವ್ರಿಗೆ ಗೊತ್ತು ಬೇರೆಯವ್ರ ಬಗ್ಗೆ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೀನಿ. ಜಸ್ಟ್ ಆ ಕಮೆಂಟ್ಗೋಸ್ಕರ ಹೇಳಿಲ್ಲ. ನೀವೇ ಊಹೆ ಮಾಡಿ. ಸಣ್ಣ ಸಣ್ಣ ಕ್ರಿಮಿಯಾಗಿ ಬಂದು ಎಷ್ಟು ಎವಲ್ಯೂಷನ್ ಆಗಿ ಮನುಷ್ಯನ ಅದ್ಭುತವಾದ ದೇಹ ಆಗಿ ರೆಡಿಯಾಗಿ ನಿಂತಿರೋ ಅಂಥ ಅದ್ಭುತ ಒಂದು ಜನ್ಮ ನಮಗೆ ಸಿಕ್ಕಿದೆ ಅಲ್ವಾ? ಅದನ್ನು ಉಪಯೋಗಿಸ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಬರೀ ಬೇರೆ ಏನೋ ಯೋಚನೆ ಮಾಡೋದು, ಬೇರೆಯವ್ರ ಬಗ್ಗೆ ಏನೇನೋ ಥಿಂಕ್ ಮಾಡೋದು. ಕೂತಿದ್ರು ಬೇರೆಯವ್ರು ಥಿಂಕು, ನಿಂತಿದ್ರು ಬೇರೆಯವ್ರದ್ದು ಯೋಚನೆ. ಈ ದೇಹ ಕೊಟ್ಟು ಬಂದಿರೋದಕ್ಕಾದ್ರೂ ಬೆಲೆ ಬೇಡವಾ? ಅದಕ್ಕೆ ಯೋಚನೆ ಬೇಡವಾ? ಏನೋ ನಂಗೆ ಗೊತ್ತಿಲ್ಲ. ಇದ್ರ ಮೇಲ್ತೆ ಹೇಳೋಕ್ಕೋದ್ರೆ ನೀವು ಯಾಕೆ ಇನ್ನೊಬ್ರು ಕಮೆಂಟ್ಗೆ ಉತ್ತರ ಕೊಡ್ತೀರಾ ಅಂತ ಹೇಳ್ತೀರಾ. ಕಮೆಂಟ್ ಬಗ್ಗೆ ಅಲ್ಲ, ಜನ್ರಲಾಗಿ ಹೇಳ್ತಾ ಇದ್ದೀನಿ. ಇದನ್ನು ಬಿಟ್ಟು ಬದುಕಿದ್ರೆ ಒಳ್ಳೆಯ ಬದುಕು ಎಲ್ರಿಗೂ ಸಿಗತ್ತೆ. ಚಿಲ್ಲಿ, ಟೊಮೊಟೊ, ಇದು ಆನಿಯನ್, ಖಾರ, ಚಿಲ್ಲಿ, ಟೊಮೊಟೊ, ಲೈಟ್. ಇದು ಯಾವ ಕಲರ್ ಐತೆ? ಇದು ಯಾವ ಕಲರು? ಗ್ರೀನ್. ಇದು ಬ್ರೆಡ್. ಬ್ರೌನ್. ಬ್ರೌನ್. ಮುಟ್ಬೇಡ ಮಣ್ಣು. ಇಲ್ಲ ಅಮ್ಮ, ಇಲ್ಲ ಅಮ್ಮ, ಇಲ್ಲ ಏನು ಸೇಂಬತ್ತು ಕಟ್ ಮಾಡು. ಕಟ್ ಮಮ್ಮಿ ರ್ಯಾಪ್ ಅಷ್ಟು ಚಾಕು. ಮಮ್ಮಿ ರ್ಯಾಪ್ ಅಷ್ಟು ಚಾಕು. ಗ್ರೀನ್ ಚಾಕು. ಮಮ್ಮಿ ಗ್ರೀನ್ ಚಾಕು. ವೈಟ್ ಚಾಕು. ವೈಟ್ ಚಾಕು. ಇಲ್ಲಿ ಗ್ರೀನ್. ಗ್ರೀನ್ ಐತೆ. ಈ ಬ್ರೌನ್ ಕಲರ್ಸ್ ವೈಟಾ? ಹೌದಾ ಮಮ್ಮಿ? ಇದು ಆಯಿಲ್. ಮಮ್ಮಿ ಏನು ವೈಟಾ? ಆಯಿಲ್. ವೈಟ್ ಮಮ್ಮಿ. ಆಯಿಲ್ ವೈಟ್. ವೈಟ್ ಹಾಕಕ್ಕೆ. ಇದು ಏನು? ಸಾಸಿವೆ. ಸಾಸಿವೆ. ಸಾಸಿವೆ ಹಾಕಬೇಕು. ಹೊಸ ತಂದು ಹೊಸ ಸಾಂಬಾರ್. ಏನು? ಆಯಿಲು, ಸಾಸಿವೆ ಇದು ಹಾಕಿ ಮಮ್ಮಿ
ಮಮ್ಮಿ ಅದು ವಾಶ್ ಮಾಡಾಕ್ಬೇಕು. ಹಾಂ ಇದಾಕನ ಇದಾಕನ ಇದು ಹಾಕಿ ಮಮ್ಮಿ ಇದು ಹಾಕಿ ಇದು ಹಾಕಿ ಇಲ್ಲ ಫುಲ್ ಹಾಕೋಬೇಕು. ಟೊಮೊಟೊ ಟೊಮೊಟೊ ಆಮೇಲೆ ಇದು ಬೀಜ ಮಮ್ಮಿ ಹ್ಞೂ ಟೊಮೊಟೊ ಬೀಜ ಬರ್ತಾ ಹೌದು ಬರುತ್ತೆ. ಟೊಮೊಟೊ ಬೀಜ ಬರುತ್ತೆ ಮಮ್ಮಿ ಇಲ್ಲ ಬೀಜ ಟೊಮೊಟೊ ಬೀಜ ಇಷ್ಟು ಮಮ್ಮಿ ಇಲ್ಲ ಇದು ಬೀಜ ಆಯ್ತು ಅಲ್ಲ ಇದು ಬ್ಲ್ಯಾಕ್ 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 ಇಲ್ಲ ಬ್ಲ್ಯಾಕ್ ಬ್ಲ್ಯಾಕಾ ಬ್ಲ್ಯಾಕ್ ನೋಡಿ ಇಲ್ಲ ತುಂಬ ಇದೆ ಇಲ್ಲ ಅಲ್ಲ ಅಲ್ಲ ಇಲ್ಲ ನೋಡಿ ನಾನು ಟೊಮೊಟೊ ಹೋದೆ ಹಾಕಬೇಕಾ ಕಟ್ಲಿಲ್ಲ ಮಮ್ಮಿ ಹಾಕಬೇಕಾ ಆಮೇಲೆ ಹಾಕೋದು. ಹೌದಾ ಸಾಮಾನು ಮಾಡಬೇಕು ಹಾಕಬೇಕು ತುಂಬ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾಡಿ. ಪ್ರತಿದಿನ ಹೆಂಗಾಗಿದೆ ಅಂತ ಅಂದರೆ ಸ್ವಲ್ಪ ಸುಮ್ಮನೆ ಇರ್ತೀಯಾ ಪ್ರೀತಮ್, ಪ್ಲೀಸ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ, ಸ್ವಲ್ಪ ಮಾತಾಡ್ದಲ್ಲೇ ಸೈಲೆಂಟಾಗಿರ್ತೀಯಾ. ಕೇಳಿ ಕೇಳಿ ಸಾಕಾಗಿದೆ. ಅಷ್ಟು ಮಾತಾಡ್ತಾನೆ. ನಮ್ಮ ಪ್ರಗತಿನೇ ಹೇಳ್ತಾಯಿದ್ರು ಮಮ್ಮಿ ಮಾತಾಡಲ್ಲ ಅಂತಿದ್ದಲ್ಲ, ಇವಾಗ ಏನು ಮಾಡ್ತೀಯ ಮಮ್ಮಿ ಅಂತ. ಅಷ್ಟು ಮಾತಾಡ್ತಾನೆ. ಅವ್ನ ಪ್ರಶ್ನೆ, ಅವನಿದ್ದು, ಅವ್ನ ಮಾತು, ಅವ್ನು ನಮ್ಮನ್ನು ಸಮಾಧಾನ ಮಾಡೋದು, ಅಥವಾ ನಾನು ಏನಾದರೂ ಅವ್ನ ಮಾತಿಗೆ ಬೇಜಾರಾದರೆ ತಪ್ಪಾಯ್ತಾ ಮಮ್ಮಿ, ಸಾರಿ ಮಮ್ಮಿ, ಇದೆಲ್ಲ ಒಂಥರ ಅನಿಸುತ್ತೆ ನನಗೆ. ನಾನು ಖುಷಿಯಪಟ್ಟಿದ್ದೀನಿ. ನನಗನ್ಸೋ ಪ್ರಕಾರ ನನ್ನ ಮಗನ ಮಾತು ನನಗೆ ಅರ್ಥ ಆದರೆ ಸಾಕು, ಅವಳನ್ನ ಕಟ್ಕೊಳ್ಳೋ ಅವ್ರ ಹೆಂಡ್ತಿಗೆ ಅರ್ಥ ಆದರೆ ಸಾಕು. ಬೇರೆಯವ್ರಿಗೆ ಅರ್ಥ ಆಗಬೇಕೋ ಬಿಡಬೇಕೋ ಬೇಡ. ಅಥವಾ ಅವನಿನ್ನೂ ಚಿಕ್ಕವನು, ಮುಂದೆ ನೋಡೋಣ, ಇನ್ನೂ ಚೆನ್ನಾಗಿ ಮಾತಾಡ್ಬೋದೇನೋ, ಇನ್ನೂ ಬೆಟರ್ ಆಗ್ಬೋದೇನೋ ಒಂದು ಪ್ರೊನೌನ್ಸಿಯೇಷನ್ಸು. ಅವನಿನ್ನು ತುಂಬ ಚಿಕ್ಕ 4 ವರ್ಷದವನು ಅಷ್ಟೇ. ಅವನ ಬಗ್ಗೆ ಯಾಕೆ ನೀವು ಅಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಾ? ನಿಮ್ಮ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ. ಅವನೇನಾದರೂ ಆಗಲಿ, ದೇವರಿದ್ದಾನೆ, ಅವನದನ್ನ ಜೀವನ ರೂಪಿಸೋದಕ್ಕೆ ನಾವಿದ್ದೀವಿ, ನಾವು ಅಪ್ಪ ಅಮ್ಮ. ಸೊ ನಾವು ನೋಡ್ಕೊಳ್ತೀವಿ, ನಿಮ್ಗೇನು ಟೆನ್ಷನ್ ಬೇಡ. ಆಮೇಲೆ ರಿಟರ್ನ್ ಗಿಫ್ಟ್ ಏನಾದರೂ ಕೊಡ್ತೀವಿ ಅಂದರೆ ಈ ಥರ ಕೊಡ್ಬೋದು. ಮತ್ತು ನನ್ನ ಹಸ್ಬೆಂಡ್ಗೂ ನಾನು ಹೇಳಿದೆ, ಏನಾದರೂ ನಾವು ಗಿಡ ಅಥವಾ ಈ ಥರದ್ದು ಏನಾದರೂ ಕೊಡೋಣ, ಯೂಸ್ಲೆಸ್ ಪ್ಲಾಸ್ಟಿಕ್ ಅದೆಲ್ಲ ಬೇಡ ಅಂತ. ಬಟ್ ಅವ್ರ ಗ್ರೂಪ್ ಫ್ರೆಂಡೆಲ್ಲ ಸೇರಿ ಏನೇನೋ ಕೊಟ್ಟರು. ಇದು ಅವರು ಫ್ರೆಂಡ್ ಆರ್ಮಿ ರಿಟೈರ್ಡ್ ಪಾರ್ಟಿಗೆ ಹೋಗಿದ್ವಲ್ಲ, ಅವಾಗ ನಮಗೆ ರಿಟರ್ನ್ ಗಿಫ್ಟ್ ಅಂತ ಕೊಟ್ಟಿದ್ರು. ಸೊ ಅದನ್ನು ಚೆನ್ನಾಗಿ ಅನ್ನಿಸ್ತು ನನಗೆ. ಅಟ್ಲೀಸ್ಟ್ ಯೂಸ್ ಮಾಡಬೇಕು. ಅದು ನೋಡಿದ ತಕ್ಷಣ ನಮ್ಗೆ ನೆನಪಾಗುತ್ತೆ, ಇವ್ರು ಕೊಟ್ಟರು ಅಲ್ವಾ. ಇವಾಗ ನನಗೆ ಅವ್ರನ್ನ ಅದನ್ನ ನೋಡಿದ ತಕ್ಷಣ ನನಗೆ ನೆನಪಾಯಿತು. ಸೊ ಆ ಥರದ್ದು ಏನಾದರೂ ಗಿಫ್ಟ್ ಕೊಟ್ಟರೆ ಬೆಸ್ಟ್ ಅನಿಸುತ್ತೆ. ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡಿ, ಅಥವಾ ಏನೇನೋ ಶೋ ಐಟಮ್ಸ್ಗಳನ್ನ ಕೊಡೋದು ಅವಾಯ್ಡ್ ಮಾಡಿದ್ರೆ ತುಂಬ ಬೆಸ್ಟ್. ಏನಾದರೂ ನೋಡಿ ಮೀನಿಂಗ್ಫುಲ್ ಗಿಫ್ಟ್ ಕೊಟ್ಟರೆ ಒಳ್ಳೆಯದು. ಬಟ್ ಈಗಿನ ಜನ್ರೇಷನ್ಗೆ ಅದನ್ನು ಬದಲಾಯಿಸೋಕ್ಕಾಗ್ತಾಯಿಲ್ಲ, ಎಲ್ಲ ಒಂಥರ ಆಗ್ಬಿಟ್ಟಿದೆ. ಈಗ ಎಕ್ಸ್ಪೆಷಲಿ ನನ್ನ ಹಸ್ಬೆಂಡೇ, ನಾನು ಒಂದು ಗಿಡ ಕೊಡೋಣ ಅಂದ್ರೆ ಒಪ್ಪೋದೇ ಇಲ್ಲ. ಅವ್ರ ಫ್ರೆಂಡ್ ಹೇಳಿದ್ರು ಅಂತ ಹೇಳಿ ಏನೇನೋ ಮಾಡಿದ್ರು. ಸೊ ಆ ಥರ ಏನೋ ಒಂದು ಬಿಡಿ, ಅದೆಲ್ಲ ವೇಸ್ಟ್. ಅದು ಟೋಟಲಿ ವೇಸ್ಟ್. ಅದು ಅವರು ಹಾರ, ಶಾಲ್ ಅದೆಲ್ಲ. ಗೊತ್ತಾಯ್ತಾ? ಪ್ರಾಕ್ಟೀಸ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಇಂಟೆನ್ಷನ್ ಅದಾಗಿರಲಿಲ್ಲ. ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿತ್ತು. ಮಧ್ಯಾಹ್ನ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಎಲ್ಲಿಂದನೋ ಏನೋ ಹೋಗಿ ಏನೋ ಆಯಿತು. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.